ಸೊ ಈಗ ಬೈಲ್ ಮರ್ಚಡಲ್ಲಿ ನಿನ್ನೆ ರಾತ್ರಿ ಬಯಲಾಟ ನಡೆಯುವಂಥ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದೇ ಏನಂತ ಹೇಳಿದ್ರೆ, ಒಂದು ಬಿಲ್ಡಿಂಗ್ ಮೇಲೆ ಇರ್ತಕ್ಕಂಥ ಬೋರ್ಡ್ ಏನು ಹಾಕಿರ್ತಾರೆ ಸರ್ಕಾರಿ ಕಟ್ಟಡ ಮೇಲೆ, ಅದು ಅಚಾನಕ್ಕಾಗಿ ಬಿದ್ದು ಇಬ್ಬರು ಸಣ್ಣ ಮಕ್ಕಳು ತೀರ್ಕೊಂಡಿದ್ದಾರೆ ಮತ್ತು 3 ಜನರಿಗೆ ಗಾಯ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೋಸ್ಟ್ ಮಾರ್ಟಮು ಮತ್ತು ಅದಕ್ಕೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅದು ಮುಂದೆ ಎನ್ಕ್ವೈರಿ ಆದ ನಂತರ ಏನೇನಾಗ್ತದೆ ಅಂತ ನೋಡೋಣ. ಈಗ 3 ಜನರಿಗೆ ಏನು ರಿಮ್ಸಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಅವ್ರಿಗೆ ಚಿಕಿತ್ಸೆ ಚೆನ್ನಾಗಿ ನಡೀತಾ ಇದೆ, ಅವರು ಆರಾಮಾಗ್ತಾ ಇದ್ದಾರೆ. ನಾವು ಕೂಡ ರಿಮ್ಸಿಗೆ ಮಾತಾಡಿದ್ದೀವಿ, ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಫಿಸಿಕಲಿ ನಾನು ವಿಸಿಟ್ ಮಾಡ್ತೀನಿ. ಮೊನ್ನೆ ಇನ್ಚಾರ್ಜ್ DC ಸಾಹೇಬರು ಮತ್ತು ADC ಸರ್ ಈ ಇನ್ಸಿಡೆಂಟ್ ಬಗ್ಗೆ ನೋಡ್ಕೊಂಬನ್ನಿ ಅಂತ ಹೇಳಿದಾಗ ನಾವು ನೋಡಿದ್ವಿ. ಈ ಹೊರಗಡೆಯಿಂದ ನೋಡಲಿಕ್ಕೆ ಕಟ್ಟಡ ಅಂತೂ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಎನ್ಕ್ವೈರಿ ಮಾಡಿ ಏನಾಗಿದೆ ಅಂತ ಹೇಳಿ ನಮಗೆ ಫೈನಲಿ ಗೊತ್ತಾಗ್ತದೆ. ಸೊ ನಾವೆಲ್ಲ ಇ ಒ ಮಾನ್ವಿ, ನಮ್ಮ ತಹಸೀಲ್ದಾರ್ ಗ್ರೇಡ್ 2 ವಹೀದ್ ಅವರು, ನಮ್ಮ ರೆವಿನ್ಯೂ ಅಫಿಷಿಯಲ್ಸು, ಸ್ಟಾಫು ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಕಾಮಗಾರಿಗೋಸ್ಕರ ಈ ರೀತಿ ಆಗಿರೋದು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಸರ್. ಈಗ ಮುಂದಿನ ಕ್ರಮ ಯಾರ ಮೇಲೆ ಪ್ರಕರಣ ದಾಖಲಿಸಿದಂಥ ಸಂಭವ ಇದೆ ಸರ್? ಈಗ ನಾನು ನೋಡ್ದಂಗೆ ಕಟ್ಟಡ ಈಗ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕೇ ಈಗ ಎನ್ಕ್ವೈರಿ ನಡೀತು ಅಂತ ಹೇಳಿದ್ರೆ ಫೈನಲ್ ಏನಾಯಿತು, ಕಟ್ಟಡ ಕಳಪೆ ಇತ್ತಾ ಅಥವಾ ಏನು ಅಂಥೇಳಿ ಗೊತ್ತಾಗ್ತದೆ. ಅದರ್ವೈಸ್ ಎನ್ಕ್ವೈರಿ ಮಾಡದೆ ಹೊರತು ನಾವೀಗ ಹೇಳಲಿಕ್ಕೆ ಅದು ನಮಗೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಅದು FIR ಆಗಿದೆ ಸರ್, ಇದಕ್ಕೆ ಪ್ರಕರಣ ದಾಖಲಾಗಿದೆ. ಆಗಿದೆನಾ?